ನಿನ್ನೆ ನಡೆದ ಘಟನೆ ಕುರಿತು ಈಗಾಗಲೇ ಪ್ರಕರಣ ದಾಖಲು ಆಗಿದೆ. ಕಮಿಷನರ್ ರೇಣುಕಾ ಸುಕುಮಾರ್ ಹೇಳಿಕೆ, ಆರೋಪಿಯನ್ನ ಬಂಧನ ಮಾಡಲಾಗಿದೆ. ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕೋ ಅದು ಆಗುತ್ತೆ. ಈ ಕುರಿತು ಸಮಗ್ರ ತನಿಖೆ ನಡೆಸುತ್ತಿದ್ದೇವೆ. ಸದ್ಯ ಆರೋಪಿಯನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಕೋರ್ಟ್ ಕೂಡ 14 ದಿನ ನ್ಯಾಯಾಂಗ ಬಂಧನಕ್ಕೆ ಆದೇಶ ಕೊಟ್ಟಿದೆ. ಗೊತ್ತಿರೋ ಹಾಗೆ ನಿನ್ನೆ ಆಲ್ರೆಡಿ ವಿದ್ಯಾನಗರ ಪೊಲೀಸ್ ಸ್ಟೇಷನಲ್ಲಿ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ FIR ರಿಜಿಸ್ಟರ್ ಆಗಿದೆ. ಒಂದೇ ತಾಸಲ್ಲಿ ಆರೋಪಿನ ಸಹ ಬಂಧನೆ ಮಾಡಿ ಮುಂದಿನ ಕ್ರಮ ಕೈಗೊಂಡಿದ್ದೀವಿ. ಇದು ಯಾವ ಫ್ಯಾಮಿಲಿ ಡಿಸೀಸ್ ಅವರ ಫ್ಯಾಮಿಲಿ ಏನಿದ್ದಾರೆ ಅವರು ಹೇಳಿರುವಂತಹ ವಿಷಯವನ್ನು ಗಣನೆಗೆ ತಗೊಂಡು ಕಾನೂನು ಪ್ರಕಾರವಾಗಿ ಕಟ್ಟುನಿಟ್ಟಿನ ಕ್ರಮ ಏನೇನು ಜರುಗಿಸಬೇಕು ಕಾಲಕಾಲಕ್ಕೆ ಅದನ್ನು ಜರುಗಿಸ್ಕೊಂಡು ಬಂದಿದ್ದೀವಿ. ಮುಂದೇನು ತನಿಖೆಯಲ್ಲಿ ಯಾವ ಥರ ಅಂಶಗಳು ಹೊರಬೀಳುತ್ತೆ ಅದರ ಪ್ರಕಾರ ನಾವು ನಮ್ಮ ಮುಂದಿನ ಕ್ರಮವನ್ನು ಜರುಗಿಸ್ತೀವಿ. ಅವ್ರಿಗೂ ನಾವು ಅದೇ ಮಾಹಿತಿಯನ್ನು ಸಲ್ಲಿಸಿ ಇನ್ನು ನೀವು ನೋಡ್ತಿರ್ಬೋದು ಡಿಸ್ಪರ್ಸ್ ಆಗ್ತಾ ಇದ್ದಾರೆ. ಅವರಿಗೂ ನಾವು ಏನು ಇಲ್ಲಿಯವರೆಗೆ ಕ್ರಮ ಕೈಗೊಂಡಿದ್ದೀವಿ ಅದರ ಬಗ್ಗೆನೂ ಹೇಳಿ ಅವರ ಎಲ್ಲ ವಿಷಯವನ್ನು ತನಿಖೆ ಯಾವ ಹಂತದಲ್ಲಿದೆ ಏನು ಕ್ರಮ ಇಲ್ಲಿಯವರೆಗೆ ತಗೊಂಡಿದ್ದೀವಿ ಅದನ್ನು ಎಲ್ಲ ಸವಿವರವಾಗಿ ಅವರಿಗೆ ತಿಳಿಸ್ಕೊಡ್ತೀವಿ. ಹೌದು, ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮೇಡಮ್. ಎನ್ಕೌಂಟರ್ ಮಾಡಬೇಕು, ನೀವು ಬರಬೇಕು, ನಿಮ್ಮ ಮನವಿಯನ್ನು ಆಲಿಸಬೇಕಂತ ಅವರು ಪ್ರೊಟೆಸ್ಟ್ ಮಾಡೋದು ರೈಟ್ಸ್ ಅವರಿಗಿದೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನಾವು ಕಾನೂನು ಚೌಕಟ್ಟಿನಲ್ಲಿ ಕಟ್ಟುನಿಟ್ಟಾಗಿ ಏನೇನು ಮಾಡಬೇಕು ಎಲ್ಲವನ್ನ ನಾವು ಮಾಡ್ತಾ ಇದ್ದೀವಿ, ಮುಂದೆನೂ ಸಹ ಮಾಡ್ತೀವಿ. ಓಕೆ.